ಗುರುಗಳೇ, ಮನೆ ಅಂತ ಅಂದ ಮೇಲೆ ಕೆಲವರಿಗೆ ಒಳ್ಳೆಯ ಮನೆ, ಇನ್ನು ಕೆಲವರಿಗೆ ಚೆನ್ನಾಗಿರುವಂಥ ಮನೆ, ಇನ್ನು ಕೆಲವರಿಗೆ ಅಂದರೆ ಚೆನ್ನಾಗಿರುವಂಥ ಮನೆ ಸಿಗದೇ ಇರುವಂಥ ಕಾರಣಗಳಿರುತ್ತೆ ಗುರುಗಳೇ. ಇದಕ್ಕೆ ಕಾರಣ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಮನೆ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ತಲೆ ಕೆಡಿಸ್ಕೋತಾರೆ. ಏನು, ನಮಗೆ ಒಳ್ಳೆ ಮನೆ ಯಾಕೆ ಸಿಗಲ್ಲ, ಹೌದು, ಯಾಕೆ ಸಿಗಲ್ಲ ಅನ್ನೋದಕ್ಕೆ ಉತ್ತರ ಇಲ್ಲಿವರೆಗೂ ಸಿಕ್ಕಿಲ್ಲ. ಸಿಗೋದು ಇಲ್ಲ. ಯಾಕೆ ಅನ್ನೋದು ಗೊತ್ತಾಗಲ್ಲ. ನಮ್ಮ ಮನೆ ಬರೋದಲ್ಲಿಲ್ವಾ, ಅಥವಾ ನಮ್ಮ ಟೈಮ್ ಚೆನ್ನಾಗಿಲ್ವಾ, ಅಥವಾ ನಮ್ಗೆ ಸಿಕ್ಕೋದೇ ಇಲ್ವಾ. ಸೊ ಹಲವಾರು ರೀತಿಯಲ್ಲಿ ಅವರೇ ಮ್ಯಾಥಮೆಟಿಕ್ಸ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ, ಸಮರ್ಥನೆ ಮಾಡಿಕೊಂಡು. ಹಾಗಾಗಿ ಇಲ್ಲಿ ವಿಚಾರ ಏನಪ್ಪ ಅಂದರೆ, ಇದು ನಮಗೆ ಸತ್ಯ ಅರ್ಥ ಆಗಬೇಕು. ಚೆನ್ನಾಗಿರೋ ಮನೆ ಯಾಕೆ ಸಿಕ್ಕಲ್ಲ, ಚೆನ್ನಾಗಿರೋ ಮನೆ ಇಲ್ಲ ಅದಕ್ಕೆ ಸಿಕ್ಕಲ್ಲ. ಚೆನ್ನಾಗಿರೋ ಮನೆ ಇಲ್ಲ ಅದಕ್ಕೆ ಸಿಕ್ಕಲ್ಲ. ಈಗ ಚೆನ್ನಾಗಿರೋ ಮನೆಗಿದ್ರೆ ನಿಮ್ಗೇನು ಸಿಕ್ತಿತ್ತು, ಅವರೇ ಇಟ್ಕೋತಿದ್ರು, ಹೌದಲ್ಲ? ಕೆಲವರಿಗೆ ಸಿಕ್ಕಿರುತ್ತಲ್ಲ ಗುರುಗಳೇ, ಅದು ಯಾವ ಕಾರಣಕ್ಕೆ ಅದಕ್ಕೆ ಉತ್ತರ ಸಿಕ್ಕಿರುತ್ತೆ ಹೇಳೋಣ. ಅನ್ನೋದು ಮುಖ್ಯ. ಕೆಲವರು ಸಿಕ್ಕಿರತ್ತೆ, ಒಪ್ಕೋಬೋದು. ಕೆಲವರು ಸಿಕ್ಕಲ್ಲ. ಇದಕ್ಕೆ ಅರ್ಥ ಇಷ್ಟೇ, ಆ ತಪ್ಪು ಅವರಲ್ಲೇ ಇರತ್ತೆ. ಯಾವ ತಪ್ಪು? ಮನೆ ಸರಿಯಾಗಿರೋ ಸಿಗಕ್ಕೂ ಸಿಗದೇ ಇರೋಕ್ಕೂ ಆ ಗಂಡ ಹೆಂಡತಿಯಲ್ಲೇ ಇರುತ್ತೆ. ಗಂಡ ಹೆಂಡತಿಯಲ್ಲೇ. ಇವರು ಶಾಸ್ತ್ರ ಕೇಳ್ತಾರೆ, ನಮ್ಗೆ ಒಳ್ಳೆ ಮನೆ ಎಲ್ಲಿ ಸಿಕ್ಕತ್ತೇಳಿ, ಯಾವಾಗ ಸಿಕ್ಕತ್ತೇಳಿ ಅಂತ. ಇದು ಇರೋದು ಇದ್ರ ಸತ್ಯ ಗಂಡ ಹೆಂಡತಿನಲ್ಲಿ. ಯಾವುದು? ಚೆನ್ನಾಗಿರೋ ಮನೆ ಸಿಗಬೇಕಾದ್ರೆ ಗಂಡ ಹೆಂಡತಿ ಹೊಂದಾಣಿಕೆ ಇರಬೇಕು. ಇದಾರ? ಇಲ್ಲ ಗುರುಗಳೇ. ಅದಕ್ಕೇನು ಹೇಳುತ್ತೆ ಅಂದರೆ, ಮನೆ ಯಾವುದೇ ಕಾರಣಕ್ಕೂ ನೀವು ಕಟ್ಟಬೇಕಾದ್ರೆ ಗಂಡ ಹೆಂಡತಿ ಆರೋಗ್ಯವಂತರಾಗಿರಬೇಕು. ಮನೆ ಕಟ್ಟೋದಕ್ಕೆ ಗಂಡ ಹೆಂಡತಿ ಆರೋಗ್ಯವಂತರಾಗಿದ್ರೆ ಮಾತ್ರ ಮನೆ ಕಟ್ಟಬೇಕು. ಇಲ್ಲ ಅಂದರೆ ಮನೆ ಕೈ ಹಾಕ್ಬಾರ್ದು. ಯಾಕೆ ಹೇಳು? ಆರೋಗ್ಯವಾಗಿರೋದಕ್ಕೂ ಮನೆ ಕಟ್ಟೋದಕ್ಕೂ ಏನು ಸಂಬಂಧ ಗುರು? ಮೊದಲೇ ಯೋಚನೆ, ಮೊದಲೇ ಬೇಜಾರು, ಮೊದಲೇ ಅರ್ಧಂಬರ್ಧ ಮನಸ್ಸಿರುತ್ತೆ. ಈಗ ಮನೆ ಕಟ್ಟ ಖರ್ಚು ತಾನೆ. ಹೌದು. ಆ ಖರ್ಚಾಗುವಾಗ ಏನಾಗುತ್ತೆ, ಇನ್ನು ಯೋಚನೆ ಜಾಸ್ತಿ ಆಗತ್ತೆ, ಹೌದು, ಭಯ ಜಾಸ್ತಿ ಆಗತ್ತೆ, ಇನ್ನೂ ಹುಷಾರು ತಪ್ಪ ಜಾಸ್ತಿ ಆಗತ್ತೆ. ಈಗ ಕಾರಣ ಮನೆನಾ ಇವರ, ಅಥವಾ ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಹೋದ್ರೂ ಹೋಗ್ಬಿಡ್ಬೋದು, ಹೇಳಕ್ ಬರಲ್ಲ. ಈಗ ಯಾವ್ದ್ರ ಮೇಲೆ ಹೇಳ್ತಾರೆ ಅದನ್ನ? ಮನೆ ಕಟ್ಟಕ್ಕೆ ಶುರು ಮಾಡಿದೆ. ಮನೆ ಕಟ್ಟೋದ್ರಿಂದ ನನಗೆ ಈ ಥರ ಆಯಿತು ನಮ್ಮ ಮನೆಯಲ್ಲಿ ಅಂತ ಮನೆಗೆ ತಗೊಂಡೋಗಿ ಹಾಕ್ತಾರೆ ಅಲ್ವಾ? ಹಾಗಾಗಿ ಇದಕ್ಕೆ ವಿಚಾರ ಇಷ್ಟೇ, ಗಂಡ ಹೆಂಡತಿಯ ಹೊಂದಾಣಿಕೆಯಿಂದ ಅಂತಕ್ಕಂತಹ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಹೊಂದಾಣಿಕೆಯಲ್ಲದೆ ಸಂಸಾರ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಆಗತ್ತೆ. ಅದನ್ನು ಕೂಡ ಉತ್ತರ ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಒಂದನ್ನು ನಾವು ಗಮನಿಸ್ಕೊಳ್ತಕ್ಕಂತಹ ವಿಚಾರ, ಮನೆಯೇ ಪಾಠಶಾಲೆ. ಹೌದಾ? ಹೌದು. ಆಗಿದೆಯಾ? ನಾವು ಮಾಡ್ಕೊಂಡಿಲ್ಲ ಗುರುಗಳೇ. ಯಾವ ಪಾಠಶಾಲೆ ಆಗಬೇಕಿತ್ತು? ಮನೆ ಪಾಠಶಾಲೆ ಆಗಬೇಕು, ಸರಿ. ಯಾವ ಪಾಠಶಾಲೆ ಆಗಬೇಕು? ಯಾವ ಪಾಠಶಾಲೆ ಆಗಬೇಕಿತ್ತು? ಸ್ಕೂಲು ಒಂದು ಪಾಠಶಾಲೆನೇ, ಮನೆನೂ ಒಂದು ಪಾಠಶಾಲೆನೇ. ಅಲ್ಲೇನಾಗಬೇಕಿತ್ತು, ಇಲ್ಲೇನಾಗಬೇಕಿತ್ತು? ಇದು ತಿಳ್ಕೊಬೇಕು ನಾವು. ಸ್ಕೂಲಲ್ಲಿ ಕಾಲೇಜಲ್ಲಿ ಆಗುವಂಥದ್ದು ಪಾಠಶಾಲೆನೇ ಅಂತ ಹೇಳ್ತೀವಿ. ಹೌದು. ಮನೆಯನ್ನ ಪಾಠಶಾಲೆ ಅಂತ ಹೇಳ್ತೀವಿ. ಈಗ ಅಲ್ಲಿ ಶಿಕ್ಷಣಕ್ಕೋಸ್ಕರವಾಗಿ ಪಾಠಶಾಲೆ ಅದಾಗಿದೆ. ಹೌದು. ಇಲ್ಲಿ ಮನೆಯ ಶಿಕ್ಷಣ ಯಾವುದು ಅಂತ ಕೇಳಿದ್ರೆ ಯಾವುದಾಗಬೇಕಿತ್ತು? ಹೊಂದಾಣಿಕೆನ ಗುರುಗಳೇ. ಅದು ಹೇಳಾಯಿತು. ಈಗ ಮನೆ ಒಂದು ಪಾಠಶಾಲೆ ಅಂತ ಹೇಳ್ತಾನೆ ಇದ್ದೀವಿ. ಯಾವ ಪಾಠಶಾಲೆ ಆಗಬೇಕಿತ್ತು? ಇದು ಗೊತ್ತಾಗಿದೆ ಅನ್ಕೋತೀಯಮ್ಮ? ಇಲ್ಲ ಗುರುಗಳೇ. ಈಗ ಹೇಳಿದ್ಮೇಲೆ ಗೊತ್ತಾಗತ್ತೆ ಅಂತ ಅನ್ಕೋದು. ಅದು ಗೊತ್ತಾಗಿಲ್ಲ, ಅದು ಆಗೂ ಇಲ್ಲ. ಆದರೂ ಹೇಳ್ಬಿಡೋಣ. ಸದಾ ನಗತಕ್ಕಂತಹ ಮನೆ ಪಾಠಶಾಲೆ ಆಗಬೇಕು. ಕುಟುಂಬ ಸದಾ ನಗ್ನಗ್ತಾ ಇರಬೇಕು. ಬೇಕು ಅಂತ್ಯಾ ಬೇಡ ಅಂತ್ಯಾ? ಖಂಡಿತವಾಗ್ಲೂ ಬೇಕಿರುವಂಥದ್ದು. ಎಷ್ಟು ಮನೇಲಿ ನಗ್ತಾ ಇದ್ದಾರೆ? ಸಮಯದ ಕೊರತೆ ಗುರುಗಳೇ. ಈ ಮತ್ತೆ ಯಾಕೆ ಈ ಗಾದೆ ಯಾಕೆ ಹೇಳಿದ್ರು? ಮನೆಯೇ ಪಾಠಶಾಲೆ ಅಂತ ಹೇಳಿದ್ರು. ನಗ್ತಾವ್ರಾ?
ಇಲ್ಲ. ಇನ್ನೊಬ್ರು ನಗಿಸ್ತಾವ್ರ? ಸಾಧ್ಯನೇ ಇಲ್ಲ. ನಾವೇ ನಗ್ತಿಲ್ವಲ್ಲ ಗುರುಗಳೇ, ಇನ್ನೊಬ್ರು ನಗ್ಸೋದಂತೂ ದೂರದ ಮಾತು. ಅಂದ ಮೇಲೆ ಪಾಪ ಕೆಲವರು ಬುದ್ಧಿ ಇರ್ತಕ್ಕಂತಹ ಅತಿ ಬುದ್ಧಿವಂತಿರ್ತಕ್ಕಂಥ ಕೆಲವು ಪ್ರಶ್ನೆ ಏನು ಅಂದ್ರೆ, ಮನೆಯಿಂದ ಎಲ್ಲ ಸಿಕ್ಬಿಡುತ್ತಾ ಅನ್ನೋ ಬುದ್ಧಿವಂತರು ನಮ್ಮ ದೇಶದಲ್ಲಿ ತುಂಬಾ ತುಂಬೋಗಿದ್ದಾರೆ. ಖಂಡಿತವಾಗ್ಲೂ ಹೌದು ಗುರುಗಳೇ. ಆ ವಿತಂಡವಾದಿಗಳು ನಾನು ಹೇಳೋ ಪ್ರಶ್ನೆ ಇಷ್ಟೇ, ಅವರು ವಿತಂಡವಾದಿಗಳು. ಯಾವ ಸರಿಗಿದೆ ಅದನ್ನ ತಪ್ಪು ಮಾಡೋದು. ಅದಾಗ್ಬಿಡುತ್ತಾ, ಹಿಂಗೆ ಮಾಡ್ಬಿಟ್ರೆ ಆಗ್ಬಿಡುತ್ತಾ, ಇದು ಹೇಳ್ಬಿಟ್ರೆ ಆಗ್ಬಿಡುತ್ತಾ, ಮನೆ ಕಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ, ಮದುವೆ ಮಾಡ್ಕೊಂಡೆ ಸರಿ ಹೋಗ್ಬಿಡುತ್ತಾ. ಈ ವಿತಂಡವಾದಿಗಳು ಜೀವನದಲ್ಲಿ ಯಾವ ಕಾರಣಕ್ಕೂ ಜೀವನ ಅನ್ನೋದು ಅರ್ಥನೇ ಗೊತ್ತಿರಲ್ಲ. ಅಂದ್ರೆ ಯಾವ್ದನ್ನ ತಿಳ್ಕೊಂಡಿರಲ್ಲ ಗುರುಗಳೇ, ಇಲ್ಲಿವರೆಗೂ ಯಾವ್ದನ್ನ ಕೇಳ್ಕೊಂಡು ಬಂದಿರಲ್ಲ ನಾವು. ಅದನ್ನ ಬಿಟ್ಟು ಹೊಸದಾಗಿ ಹೇಳಿದಾಗ ಅದು ಬೇರೆ ತರನೇ ಅನ್ಸುತ್ತೆ ಗುರುಗಳೇ, ಅದಕ್ಕೆ ವಿತಂಡವಾದಿಗಳಾಗ್ಬಿಡ್ತಾರೆ. ಇಲ್ಲಮ್ಮ, ಅರ್ಥ ಮಾಡ್ಕೊಳ್ದೇ ಇದ್ದವ್ರು ಇದನ್ನ ಮಾತಾಡೋದು. ಹೌದು. ಮದುವೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಅಂದ್ರೆ ಏನು ಅರ್ಥ ಅದು? ಮನೆ ಕಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ, ಮನೆ ಎಲ್ಲ ಕೊಟ್ಬಿಡುತ್ತಾ ಅಂದ್ರೆ ಏನು ಅರ್ಥ ಅದು? ನಿನ್ ವಿಷಯ ಏನೂ ಗೊತ್ತಿಲ್ಲ ಅಂದ್ರೆ ಅದನ್ನ ಮಾತಾಡಕ್ ಹೋಗ್ಬಾರ್ದು, ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕಲ್ವಾ? ಅತಿರೇಕದ ಮಾತುಗಳನ್ನಾಡೋದ್ರಿಂದ ನೀವೇ ಹಾಳಾಗೋದು, ಅಂದ್ರೆ ನೀವೇ ನೋವು ಕೊಡೋದು. ಹೌದು. ಇದು ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳಕ್ ಆಗಿದೆಯಾ ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಾವು ಹೀಗೆ ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂದರೆ ಸುಳ್ಳು ಹೇಳ್ತಿರೋರು, ಸುಳ್ಳನ್ನು ಕೇಳ್ತಿರೋ ಇವ್ರಿಗೆ ಅದೇ ಭಾರಿ ಚಂದ. ಯಾವುದು ಸುಳ್ಳು ಅವ್ರು ಹೇಳ್ತಾ ಇರೆ, ಯಾವುದು ಸುಳ್ಳನ್ನು ನಾವು ತಿಳ್ಕೊತಾ ಇದ್ದೀವಿ ಅನ್ನೋ ಸತ್ಯವನ್ನು ಹೇಳಿದಾಗ ಪ್ರಶ್ನೆಗೆ ಪ್ರಶ್ನೆ ಹಾಕುವಂಥ ವಿತಂಡವಾದಿಗಳಿಗೆ ನಾನು ನೇರವಾಗಿ ಚುಚ್ಚಿ ಹೇಳ್ತೀನಿ. ಪ್ರಶ್ನೆಗೆ ಪ್ರಶ್ನೆ ಹಾಕುವಂತಹ ವಿತಂಡವಾದಿಗಳಿಗೆ ನನ್ನ ಒಂದು ನೇರವಾದ ಮಾತು, ಇದರಿಂದ ಇದಾಗ್ಬಿಡುತ್ತಾ ಅಂದರೆ ನೀವು ಎಲ್ಲಿದ್ದೀರಾ ಅಂತ ನೀವೇ ಡಿಸೈಡ್ ಮಾಡಿ. ನಮ್ಮ ಮೂರ್ಖತನದ ಜೀವನದಲ್ಲಿ ನಾವು ಸದಾ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಬಿಟ್ಟು ನಾವು ತಿಳಿದಿರೋದಲ್ಲದೆ ಇನ್ನೇನೋ ಇದೆ ಅಂತಕ್ಕಂಥದ್ದಕ್ಕೆ ನೀವು ಆರಿಸ್ಕೊಳ್ಳೋವರೆಗೂ ನಿಮ್ಮ ಜೀವನ ಹೀಗೇ ಇರುತ್ತೆ. ಸಮಾಜ ಕೆಡುತ್ತೆ, ಕುಟುಂಬ ಕೆಡುತ್ತೆ, ನೀವು ಕೆಡ್ತೀರಾ, ಕೆಡ್ತಾನೇ ಇರ್ತೀರಾ. ಇದಕ್ಕೆ ನೀವೇ ಹೊಣೆ ಅಂತ ನೀವೇ ತಿಳ್ಕೊಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತಿನ ಕಾಲ ಕಲಿಯುಗ ತುಂಬ ಕಾಲ ಕೆಟ್ಟೋಯ್ತು ಅಂತ ಕುತ್ಕೊಂಡು ಹೇಳ್ತೀವಲ್ಲ, ಇದೇ ಕೆಟ್ಟೋಗಿರೋದು. ಎಲ್ಲದಕ್ಕೂ ಕಲ್ಲು ಹಾಕಕ್ಕೆ ಹೋಗೋದು, ಏನೇ ವಿಷಯಕ್ಕೋದ್ರೂ ಕಲ್ಲು ಹಾಕಕ್ಕೆ ಹೋಗೋದು. ಅದ್ಯಾಕದು, ಇದ್ಯಾಕಿದು? ಈ ಒಂದು ವಿಚಿತ್ರವಾದ ವರ್ತನೆ. ಯಾಕೆ ಅಂದರೆ ಈ ಮೂಲಕ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನದು? ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರದಿಂದ, ಇವ್ರು ಹೇಳ್ತಕ್ಕಂಥ ವಿಚಾರದಿಂದಾನೇ ಒಳ್ಳೆಯದಾಗತ್ತಾ, ಒಳ್ಳೆಯದಾಗಬಹುದಾ ಅನ್ನೋ ಪ್ರಶ್ನೆ ಬರುತ್ತೆ. ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಮಾತು, ವಿಚಾರಗಳು ಇದೊಂದರಿಂದ ಎಲ್ಲ ಸರಿ ಹೋಗುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಅನುಮಾನನೋ ಅಥವಾ ಅದೊಂಥರ ಕೆಟ್ಟ ವಿಚಾರನೋ ಏನೋ ಅಂತ ಅಂದ್ಕೊಳ್ಳೋಣ, ಅವ್ರವ್ರ ವೈಯಕ್ತಿಕ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮನ್ನು ಭೇಟಿಯಾಗಲಿಕ್ಕೆ ಬರಬೇಕಾದವರು ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ಸರಿಯಾಗಿ ನಿಮ್ಗೆ ಅರ್ಥ ಆಗಿದೆಯಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಅರ್ಥವಾಗಿದೆಯಾ? ಯಾಕೆ ಕೇಳ್ತೀನಿ ಅಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತಿಳ್ಕೊಂಡಿರೋದು, ಬದುಕ್ತಾ ಇರೋದು ಎಲ್ಲ ಬರೀ ತಪ್ಪಾಗೇ ಬದುಕ್ತಾ ಇರೋದು. ಯಾಕೆ ಅಂದರೆ ದುಃಖ ಅಂತಕ್ಕಂಥದ್ದು ಯಾರಿಗಿಲ್ಲ ಅಮ್ಮ, ಪ್ರತಿಯೊಬ್ಬರಿಗೂ ಇರುತ್ತೆ. ಈ ದುಃಖಕ್ಕೆ ಇನ್ನೂವರೆಗೂ ಉತ್ತರ ಸಿಕ್ಕಿದೆಯಾ? ಇಲ್ಲ. ಆದರೂ ನಮ್ಮ ಜನ ಇನ್ನೂವರೆಗೂ ಇಲ್ಲ, ಇಲ್ಲಿ ಏನೋ ಒಂದು ಹೊಸತನ ಇದೆ ಅಂತಕ್ಕಂಥದ್ದನ್ನು ಪರಿವರ್ತನೆ ಮಾಡಿಕೊಂಡ್ರೆ ಸಿಕ್ಕತ್ತೆ. ಹೌದು, ಅಂದ್ರೆ ಪರಿವರ್ತನೆ ಮುಖ್ಯ ಇಲ್ಲಿ ಅಂತ ಹೇಳಿ. ಇಲ್ಲಿ ಪರಿವರ್ತನೆ ಅನ್ನೋದು ವಿಚಾರನೇ ಗೊತ್ತಿಲ್ಲ ಇವರುಗಳಿಗೆ. ಪರಿಹಾರ ಕೇಳಿ ಕೇಳಿ ಪರಿವರ್ತನೆ ವಿಚಾರ ಗೊತ್ತಿರಲ್ಲ, ಹಾಗಾಗಿ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ಈ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಇದಕ್ಕೆ ಮನಸ್ಸನ್ನು ಹದ್ದುಬಸ್ತಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ನಮ್ಗೆ ಇನ್ನೂವರೆಗೂ ಗೊತ್ತಾಗಿದೆಯಾ? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ನಾವೇನು ತಿಳ್ಕೊಂಡಿದ್ದೀವಿ ಅಂತ ಮಾತಾಡಬಾರ್ದು.